ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಬನ್ನಿ ಕ್ವಿಕ್ ಆಗಿ ನೋಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಶನಿವಾರ ನಡೆಯಲಿದೆ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಒಟ್ಟು 41 ವಿಷಯಗಳಿಗೆ ಪರೀಕ್ಷೆ ನಡೀತಾ ಇದ್ದು 1,17,302 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ತಿಳಿಸಿದ್ದಾರೆ. ಅಲ್ಲದೆ ಬೆಂಗಳೂರು ನಗರ ಸೇರಿದಂತೆ ಧಾರವಾಡ, ಹಾವೇರಿ, ಬಳ್ಳಾರಿ, ದಾವಣಗೆರೆ, ತುಮಕೂರು, ಮೈಸೂರು, ಮಂಡ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದ್ದು ಕಟ್ಟುನಿಟ್ಟಿನ ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಕೆಇಎ ನಿರ್ದೇಶಕರು ತಿಳಿಸಿದ್ದಾರೆ. ರಾಮ ಮಂದಿರ ಲೋಕಾರ್ಪಣೆಗೂ ಮುನ್ನವೇ ವಿಮಾನ ದರ ಏರಿಕೆಯಾಗಿದೆ. ಬೆಂಗಳೂರು ಅಯೋಧ್ಯೆ ನಡುವೆ ವಿಮಾನ ಪ್ರಯಾಣ ದರ ಏಕಾಏಕಿ ಏರಿಕೆಗೊಂಡಿದ್ದು ಬೆಂಗಳೂರು ಅಯೋಧ್ಯೆಗೆ ವಿಮಾನ ಟಿಕೆಟ್ ದರ ಶೇಕಡಾ 400ರಷ್ಟು ಏರಿಕೆಯಾಗಿದೆ. ಶನಿವಾರ ಭಾನುವಾರ ರಜೆ ಇರೋ ಕಾರಣ ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ. ಉದ್ಘಾಟನೆಗೆ ಮುನ್ನವೇ ಅಯೋಧ್ಯೆ ಕಣ್ತುಂಬಿಕೊಳ್ಳುವುದಕ್ಕೆ ಜನತೆ ಪ್ಲಾನ್ ಮಾಡಿದ್ದು ಜನವರಿ 20ಕ್ಕೂ ಮುನ್ನವೇ ಎಲ್ಲ ವಿಮಾನಗಳ ಟಿಕೆಟ್ ಬುಕ್ ಆಗಿದೆ. ಈಗ ಬೆಂಗಳೂರು ಅಯೋಧ್ಯೆಗೆ ವಿಮಾನ ಟಿಕೆಟ್ ದರ 6,000 ರೂಪಾಯಿ ಇದೆ. ಸಚಿವ ಎಚ್.ಕೆ. ಪಾಟೀಲ್ ಸದನದಲ್ಲಿ ಮಾಡಿದ ಭಾಷಣಗಳ ಕುರಿತು ಕೃತಿ ಸಿದ್ಧಗೊಂಡಿದೆ. ಒಟ್ಟು 5 ಸಂಪುಟಗಳಲ್ಲಿನ ಕೃತಿ ಸಿದ್ಧವಾಗಿದ್ದು ಸದನದಲ್ಲಿ ಎಚ್.ಕೆ. ಪಾಟೀಲ್ ಶೀರ್ಷಿಕೆಯಡಿ 5 ಸಂಪುಟಗಳು ಪ್ರಕಟಗೊಳ್ಳಲಿದೆ. ಜನವರಿ 13ರಂದು ಧಾರವಾಡದಲ್ಲಿ ಕೃತಿಗಳು ಬಿಡುಗಡೆಯಾಗಲಿದೆ. ಕಾರ್ಯಕ್ರಮದ ಕುರಿತು ಆಂಧ್ರಪ್ರದೇಶ ಕೇಂದ್ರೀಯ ಬುಡಕಟ್ಟು ವಿವಿ ಕುಲಪತಿ ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿ ಮಾಹಿತಿ ನೀಡಿದರು. ಎಚ್.ಕೆ. ಪಾಟೀಲ್ ಸದನದಲ್ಲಿ ಮಾಡಿದ ಚರ್ಚೆ, ವಿಷಯಗಳ ಮಂಡನೆ, ಭಾಷಣಗಳ ಕುರಿತಾದ ಕೃತಿ ರಚನೆಯಾಗಿದೆ. ಜನವರಿ 13ರಂದು ಬೆಳಗ್ಗೆ 11ಕ್ಕೆ ಧಾರವಾಡ ಕನ್ನಡ ವಿಶ್ವವಿದ್ಯಾನಿಲಯದ ಸುವರ್ಣ ಮಹೋತ್ಸವ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸ್ಪೀಕರ್ ಯುಟಿ ಖಾದರ್, ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಶ್ರಾಂತ ಸಭಾಪತಿಗಳಾದ ಡಾಕ್ಟರ್ ಬಿಎಲ್ ಶಂಕರ್, ಬಿಆರ್ ಸುದರ್ಶನ್, ವೀರಣ್ಣ ಮತ್ತಿಕಟ್ಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ವಿಜಯಪುರ ಗುಮ್ಮಟನಗರಿ ವಿಜಯಪುರದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ. ರಾತ್ರಿ ವೇಳೆ ಕಳ್ಳತನಕ್ಕೆ ಇಳಿಯೋ ಈ ಚಡ್ಡಿ ಗ್ಯಾಂಗ್ ತಲೆಗೆ ಟೋಪಿ, ಮುಖಕ್ಕೆ ಮಾಸ್ಕ್, ಚಡ್ಡಿ ಮೇಲೆಯೇ ಫೀಲ್ಡ್ಗಿಳಿದ್ದಾರೆ. ರಾತ್ರಿ ವೇಳೆ ಸೈಲೆಂಟ್ ಆಗಿ ಮನೆಗಳಿಗೆ ಎಂಟ್ರಿ ಕೊಡ್ತಾರೆ. ವಿಜಯಪುರ ನಗರದ ಗೋಳಗುಮ್ಮಟ ಏರಿಯಾ, ಕನಕದಾಸ ಬಡಾವಣೆ, ಕಸ್ತೂರಿ ಕಾಲೋನಿ ಸೇರಿ ಹಲವು ಕಡೆ ಮನೆಗಳಿಗೆ ಖತರ್ನಾಕ್ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಡುತ್ತದೆ. ಮನೆಗಳ ಕಾಂಪೌಂಡ್ ಹಾರಿ ಎಂಟ್ರಿ ಕೊಡೋ ಈ ಗ್ಯಾಂಗ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜಿಲ್ಲೆಯಲ್ಲಿ ಈ ಗ್ಯಾಂಗ್ ಎಂಟ್ರಿ ಆಗ್ತಾ ಇದ್ದಂತೆ ಎಚ್ಚೆತ್ತ ಪೊಲೀಸರು ರಾತ್ರಿ ವೇಳೆ ಮೈಕ್ ಅನೌನ್ಸ್ಮೆಂಟ್ ಮಾಡುತ್ತಿದ್ದಾರೆ. ಚಡ್ಡಿ ಗ್ಯಾಂಗ್ ಬಂದಿದೆ, ಹುಷಾರ್ ಅಂತ ಪೊಲೀಸರು ಅನೌನ್ಸ್ಮೆಂಟ್ ಮಾಡುತ್ತಿದ್ದಾರೆ. ಈ ಹಿಂದೆ ಸಹ ಇಂಥದ್ದೇ ಕಳ್ಳರ ಗ್ಯಾಂಗ್ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಮಾಡಿತ್ತು. ವಿಜಯಪುರ ನಗರ ಅಷ್ಟೇ ಅಲ್ಲದೆ ಸಿಂದಗಿ ತಾಲೂಕು ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿ ರಾತ್ರಿ ವೇಳೆ ಜನರು ಎಚ್ಚರದಿಂದ ಇರುವುದಕ್ಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಕಳೆದ ವರ್ಷ 30 ವರ್ಷ ಕಳೆದರೂ ಸಹ ಮಳಲೂರು ಏತ ನೀರಾವರಿ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ರೈತರು ಆಕ್ರೋಶಗೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಳಲೂರು ಏತ ನೀರಾವರಿ ಕಾಮಗಾರಿ ಪೂರ್ಣಗೊಂಡಿಲ್ಲ. ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ಕರ್ನಾಟಕ ರೈತ ಸಂಘ ಎಚ್ಚರಿಸಿದೆ. ಮಳಲೂರು ಏತ ನೀರಾವರಿ ಕೆಲಸ ಮಾಡಿಸೋದಕ್ಕೆ ಜನನಾಯಕರನ್ನ ಆಯ್ಕೆ ಮಾಡಿದ್ದೀವಿ, ಆದರೆ 10 ಗ್ರಾಮಗಳ ರೈತರಿಗೆ ಅನುಕೂಲವಾಗಬೇಕಿದ್ದ ಮಳಲೂರು ಏತ ನೀರಾವರಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಬೇಸರ ವ್ಯಕ್ತಪಡಿಸಿದೆ. ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ರೈತ ಮುಖಂಡರು 1 ತಿಂಗಳು ಗಡುವು ನೀಡಿದ್ದಾರೆ. ಅಷ್ಟರೊಳಗೆ ಬಾಕಿ ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ದರೆ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಮನೆ ಮುಂದೆ ಅನಿರ್ದಿಷ್ಟವಾಗಿ ಚಳುವಳಿ ನಡೆಸಲಾಗುವುದು ಅಂತ ಎಚ್ಚರಿಸಿದ್ದಾರೆ. ಮುಂಬರೋ ಲೋಕಸಭಾ ಚುನಾವಣೆಗೆ ಮತ ಕೇಳೋದಕ್ಕೆ ಬಂದರೆ ಚೀಮಾರಿ ಹಾಕ್ತೀವಿ, ಮತದಾನ ಬಹಿಷ್ಕಾರ ಹಾಕ್ತೀವಿ ಅಂತ ರೈತ ಸಂಘದ ರಾಜ್ಯ ಪದಾಧಿಕಾರಿ ಕೃಷ್ಣೇಗೌಡ ಎಚ್ಚರಿಕೆ ನೀಡಿದರು. ಮಳಲೂರು ಏತ ನೀರಾವರಿ ಕಾಮಗಾರಿ ಜಾರಿಯಿಂದ ಭೂಮಿ ಕಳ್ಕೊಂಡವರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಜಮೀನು ಹದಗೆಟ್ಟು ಹೋಗಿದೆ. ಮಾನವೀಯತೆ ಇಲ್ಲದ ರಾಜಕಾರಣಿಗಳು ನಮ್ಮ ಮಕ್ಕಳು ನಗರಕ್ಕೆ ಹೋಗಿ ಹೋಟೆಲ್ಗಳಲ್ಲಿ ಲೋಟ ತೊಳೆಯುವಂತೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಡುಪಿಯಲ್ಲಿ ಪುತ್ತಿಗೆ ಶ್ರೀಗಳ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಸುಗುಣೇಂದ್ರ ತೀರ್ಥರ ಪುರಪ್ರವೇಶ ಮುಗಿದಿದ್ದು ಸರ್ವಜ್ಞ ಪೀಠ ಆರೋಹಣ ಮಾಡುವ ಯತಿಗಳಿಗೆ ಗೌರವ ಸನ್ಮಾನ ನಡೀತಾ ಇದೆ. ಭಕ್ತರು ತಮ್ಮ ಮನೆ, ದೇವಾಲಯ ಹಾಗೂ ಸಂಘ ಸಂಸ್ಥೆಗಳಿಗೆ ಸ್ವಾಮೀಜಿಯನ್ನ ಬರಮಾಡಿಕೊಂಡು ಪಾದಪೂಜೆ ಮಾಡುತ್ತಿದ್ದಾರೆ. ಸರ್ವಜ್ಞ ಪೀಠಾರೋಹಣದ ನಂತರ 2 ವರ್ಷಗಳ ಕಾಲ ಕೃಷ್ಣ ಮಠವನ್ನು ಬಿಟ್ಟು ಎಲ್ಲಿಗೂ ಹೋಗುವಂತಿಲ್ಲ. ಹಾಗಾಗಿ ಸದ್ಯ ಶ್ರೀಗಳು ಭಕ್ತರ ಮನೆಗಳಿಗೆ ಭೇಟಿ ನೀಡಿ ಆಶೀರ್ವಾದವನ್ನ ನೀಡುತ್ತಾ ಇದ್ದಾರೆ. ದೇವಾಲಯಗಳ ಸಂದರ್ಶನ ಮಾಡಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಜನವರಿ 18ರ ಮುಂಜಾನೆ ಸುಗುಣೇಂದ್ರ ತೀರ್ಥರು ಸರ್ವಜ್ಞ ಪೀಠಾರೋಹಣ ಮಾಡಲಿದ್ದಾರೆ.
ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ಮಾಂಗಲ್ಯ ಭಾಗ್ಯ ಯೋಜನೆಯಡಿ ಸಾಮೂಹಿಕ ವಿವಾಹ ಆಯೋಜಿಸಬಹುದು. ವಧುವರರಿಗೆ 55,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುವುದು. ಎ ಮತ್ತು ಬಿ ಪ್ರವರ್ಗ ದೇಗುಲಗಳಲ್ಲಿ ದೇವಸ್ಥಾನದ ನಿಧಿಯಿಂದಲೇ ಪ್ರೋತ್ಸಾಹಧನ ನೀಡಲಾಗುತ್ತೆ. ಆದಾಯ ಕಡಿಮೆ ಇರೋ ದೇವಸ್ಥಾನಗಳಲ್ಲಿ ನಡೆಯುವ ಮದುವೆಗಳಿಗೆ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ಪ್ರೋತ್ಸಾಹಧನ ನೀಡುವುದಕ್ಕೆ ಆದೇಶಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ಆಯಾ ಜಿಲ್ಲಾ ಧಾರ್ಮಿಕ ಇಲಾಖೆ ಸಂಪರ್ಕಿಸಲು ಸರ್ಕಾರ ಸೂಚಿಸಿದೆ. ಟೆಕ್ನಾಲಜಿಯ ಉತ್ತುಂಗದ ಕಾಲದಲ್ಲೂ ಹಳೆ ಪೊಲೀಸಿಂಗ್ ಗಸ್ತು ವ್ಯವಸ್ಥೆಗೆ ಬೆಂಗಳೂರು ಪೊಲೀಸರು ಮೊರೆ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಇನ್ಮುಂದೆ ಹೊಯ್ಸಳ ಚೀತಾ ವಾಹನಗಳ ಮಾದರಿಯಲ್ಲೇ ಅಶ್ವದಳದಲ್ಲಿ ಗಸ್ತು ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜನಸಂದಣಿ ಸ್ಥಳಗಳಲ್ಲಿ ಅಶ್ವದಳ ಬಳಸೋದ್ರಿಂದ ದೂರದಲ್ಲಿರುವುದನ್ನು ಗಮನ ಹರಿಸೋದಕ್ಕೆ ಹೆಚ್ಚು ಸಹಕಾರಿಯಾಗಲಿದೆ. ಇದೇ ಕಾರಣಕ್ಕೆ ಅಶ್ವದಳವನ್ನು ಗಸ್ತಿಗೆ ಬಳಸಿಕೊಳ್ಳುವುದಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ವೀಕೆಂಡ್ನಲ್ಲಿ ಅಶ್ವದಳ ಬಳಸಿ ರೌಂಡ್ಸ್ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಪ್ರಾಯೋಗಿಕವಾಗಿ ವಿಧಾನಸೌಧ ಸುತ್ತಮುತ್ತ ನಿನ್ನೆ ರಾತ್ರಿ ಅಶ್ವದಳ ಗಸ್ತು ಮಾಡಲಾಗಿದೆ. ವಿಧಾನಸೌಧ, ಕಬ್ಬನ್ ಪಾರ್ಕ್, ಮೆಜೆಸ್ಟಿಕ್, ಎಂಜಿ ರೋಡ್ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ರೌಂಡ್ಸ್ ಮಾಡಿಸುವುದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪತಿ ಕಿರುಕುಳ ನೀಡುತ್ತಿದ್ದಾನೆ ಅಂತ ಪತ್ನಿ ಪೊಲೀಸರ ಮೊರೆ ಹೋದ ಘಟನೆ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೆಂಡತಿಗೆ ಪ್ರತಿನಿತ್ಯ ಕಿರುಕುಳ ನೀಡುತ್ತಿದ್ದ ಆರೋಪ ಕೇಳಿಬಂದಿದೆ. ಪ್ರತಿದಿನ ಗಲಾಟೆ ಮಾಡಿ ಗಂಡ ಹೊಡಿತಿದ್ದಾನೆ ಅಂತ ಹೆಂಡತಿ ಆರೋಪ ಮಾಡಿದ್ದಾಳೆ. ಇದಷ್ಟೇ ಅಲ್ಲದೆ ಚಾಕು ಮತ್ತು ಲೆದರ್ ಬೆಲ್ಟ್ ಅನ್ನ ಹಿಡಿದು ಹಲ್ಲೆಗೆ ಯತ್ನಿಸಿದ್ದಾನೆ. ಮನೆ ಬಿಟ್ಟು ಹೋಗುವಂತೆ ಹಿಂಸೆ ನೀಡುತ್ತಿದ್ದಾನೆ ಅಂತ ಹೆಂಡತಿ ಅಳಲನ್ನ ತೋಡಿಕೊಂಡಿದ್ದಾಳೆ. ಗಂಡನ ದುಷ್ಟತನದ ವಿಡಿಯೋವನ್ನ ನಗರ ಪೊಲೀಸ್ ಆಯುಕ್ತರಿಗೆ ಟ್ಯಾಗ್ ಮಾಡಿ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ದಾಳೆ. ಬೈಕ್ ಸವಾರನ ನಿರ್ಲಕ್ಷ್ಯದಿಂದಾಗಿ ಆಟೋ ಪಲ್ಟಿಯಾಗಿರೋ ಘಟನೆ ಮಲ್ಲೇಶ್ವರಂನಲ್ಲಿ ನಡೆದಿದೆ. ಮಲ್ಲೇಶ್ವರಂನ 11ನೇ ಕ್ರಾಸ್ನ ಮುಖ್ಯ ರಸ್ತೆಯಲ್ಲಿ ಆಟೋ ಚಾಲಕ ವೇಗವಾಗಿ ಬಂದಿದ್ದಾನೆ. ಇದೇ ವೇಳೆ ಚಲಿಸ್ತಾ ಇದ್ದಂತಹ ಆಟೋಗೆ ಅಡ್ಡವಾಗಿ ಬೈಕ್ ಸವಾರ ಎಂಟ್ರಿ ಕೊಟ್ಟಿದ್ದಾನೆ. ಅಪಘಾತವಾಗುವುದನ್ನು ತಪ್ಪಿಸೋದಕ್ಕೆ ಹೋದ ಆಟೋ ಚಾಲಕ ಗಾಬರಿಗೊಂಡಿದ್ದಾನೆ. ಚಾಲಕನ ನಿಯಂತ್ರಣ ತಪ್ಪಿ ಆಟೋ ಸ್ವಲ್ಪ ದೂರ ಹೋಗಿ ಪಲ್ಟಿ ಹೊಡೆದಿದೆ. ಘಟನೆಯಲ್ಲಿ ಆಟೋ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಂಡಾಂತರದಿಂದ ಪಾರಾಗಿದ್ದಾನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಬಿಎಂಪಿ ಹೊರಗುತ್ತಿಗೆ ಶಿಕ್ಷಕ ಉಪನ್ಯಾಸಕರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. 15 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರೋ 800ಕ್ಕೂ ಹೆಚ್ಚು ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಯುಜಿಸಿ ನಿಯಮದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಸೇವಾ ಭದ್ರತೆ, ಪ್ರತಿ ತಿಂಗಳು ನಿಗದಿತ ದಿನಾಂಕಕ್ಕೆ ವೇತನ ಹಾಕಬೇಕು. ಏಜೆನ್ಸಿ ರದ್ದುಪಡಿಸಬೇಕು ಅಂತ ಆಗ್ರಹಿಸಿ ಹೊರಗುತ್ತಿಗೆ ಶಿಕ್ಷಕ ಉಪನ್ಯಾಸಕರು ಪ್ರತಿಭಟನೆ ಮಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಪ್ರತಿಭಟನಾಕಾರರ ಜೊತೆ ಚರ್ಚಿಸಿ ಸರ್ಕಾರದ ಮೇಲೆ ಒತ್ತಡ ಹೇರುವುದಾಗಿ ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವಾರ್ಷಿಕ ಕ್ರೀಡಾಕೂಟ 2023 ಚಾಲನೆ ನೀಡಲಾಗಿದೆ. ಕೋರಮಂಗಲ ಕೆಎಸ್ಆರ್ಪಿ ಮೈದಾನದಲ್ಲಿ 6 ದಿನ ನಡೆಯೋ ಕ್ರೀಡಾಕೂಟಕ್ಕೆ ಚಾಲನೆ ಸಿಕ್ಕಿದೆ. ನಿವೃತ್ತ ಡಿಜಿಪಿ ಮರಿಸ್ವಾಮಿ, ಡಿಜಿಐಜಿಪಿ ಅಲೋಕ್ ಮೋಹನ್ ಕ್ರೀಡಾಕೂಟ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್, ಡಿಜಿಪಿ ಕಮಲ್ ಪಂತ್, ಪ್ರತಾಪ್ ರೆಡ್ಡಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರೋ 40 ಪೊಲೀಸ್ ಕ್ರೀಡಾ ತಂಡಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿವೆ. ಡಿಸಿಎಂ ಡಿಕೆಶಿ ಸ್ವಕ್ಷೇತ್ರದ ಸರ್ಕಾರಿ ಆಸ್ಪತ್ರೆಯಲ್ಲೇ ಭ್ರೂಣಲಿಂಗ ಪತ್ತೆಯ ಶಂಕೆ ವ್ಯಕ್ತವಾಗಿದೆ. ಕನಕಪುರದ ಸರ್ಕಾರಿ ಆಸ್ಪತ್ರೆಯ ಸ್ಕ್ಯಾನಿಂಗ್ ಯಂತ್ರವನ್ನು ವೈದ್ಯರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ದಾಕ್ಷಾಯಿಣಿಗೆ ಜಿಲ್ಲಾ ಆರೋಗ್ಯ ಇಲಾಖೆ ನೋಟಿಸ್ ನೀಡಿದೆ. ಪಿಸಿ ಮತ್ತು ಪಿಎನ್ಡಿಟಿ ಕಾಯ್ದೆ ಉಲ್ಲಂಘನೆ ಮಾಡಲಾಗಿದೆ ಹಾಗೂ ಭ್ರೂಣಲಿಂಗ ಪತ್ತೆ ನಡೆದಿರಬಹುದು ಅನ್ನೋ ಶಂಕೆ ಮೇಲೆ ನೋಟಿಸ್ ನೀಡಲಾಗಿದೆ. ತಪಾಸಣೆ ವೇಳೆ 2 ಪ್ರತ್ಯೇಕ ಕೊಠಡಿಗಳಲ್ಲಿ ಸ್ಕ್ಯಾನಿಂಗ್ ಯಂತ್ರ ಪತ್ತೆಯಾಗಿರುವುದಕ್ಕೆ ಉತ್ತರ ನೀಡುವಂತೆ ತಿಳಿಸಲಾಗಿದೆ. ಅಧಿಕಾರಿಗಳ ಗಮನಕ್ಕೆ ತಾರದೆ ಕನಕಪುರ ಸಾರ್ವಜನಿಕ ಆಸ್ಪತ್ರೆಯ ಸ್ಕ್ಯಾನಿಂಗ್ ಯಂತ್ರವನ್ನು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಲ್ಲದೆ ಒಂದು ಸ್ಕ್ಯಾನಿಂಗ್ ಯಂತ್ರವನ್ನು 2019ರಿಂದ ನೋಂದಣಿ ಮಾಡಿಸದೆ ಬಳಕೆ ಮಾಡ್ತಾ ಇರೋದರ ಬಗ್ಗೆ 7 ದಿನಗಳ ಒಳಗಾಗಿ ಉತ್ತರ ನೀಡುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿ ನೋಟಿಸ್ ನೀಡಿದ್ದಾರೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಆಗಾಗ ಸುದ್ದಿಯಾಗುತ್ತೆ. ಅದರಲ್ಲೂ 2019ರಲ್ಲಿ ಉಂಟಾದ ಬೆಂಕಿ ಅನಾಹುತ ಕಾಡಿನ ಸೌಂದರ್ಯವನ್ನೇ ಹದಗೆಡಿಸಿತು. ಆ ಬಳಿಕ ಎಚ್ಚೆತ್ತಿರುವ ಅರಣ್ಯ ಇಲಾಖೆ ಕಾಡ್ಗಿಚ್ಚು ತಡೆಗೆ ಫೈರ್ ಲೈನ್ ಕಾಮಗಾರಿ ಶುರು ಮಾಡಿದೆ.
ಈ ಬಾರಿ ಮಳೆ ಕೊರತೆ ಆಗಿರೋದ್ರಿಂದ ಬೆಂಕಿಯಿಂದ ಬಂಡೀಪುರ ರಕ್ಷಣೆ ಮಾಡೋದು ಅಧಿಕಾರಿಗಳಿಗೆ ದೊಡ್ಡ ಸವಾಲು. ಕಾಡಿನ ಒಳಗಡೆ ಬೆಂಕಿ ಹೆಚ್ಚಾಗ್ತಾ ಇರೋ ಅರಣ್ಯ ಸಿಬ್ಬಂದಿ, ಮತ್ತೊಂದೆಡೆ ಬೆಂಕಿ ನಂದಿಸ್ತಾ ಇರೋ ಜನರು ಇವೆಲ್ಲ ನಮಗೆ ಕಾಣಸಿಕ್ಕಿದ್ದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಈ ಪ್ರಕ್ರಿಯೆಗೆ ಫೈರ್ ಲೈನ್ ನಿರ್ಮಾಣ ಅಂತಾರೆ. ಅರಣ್ಯದ ಒಳಗಡೆ ರಸ್ತೆಯ ಇಕ್ಕೆಲೆಗಳಲ್ಲಿ ಒಣಗಿರೋ ಹುಲ್ಲು, ಕುರುಚಲು ಗಿಡಗಳನ್ನ ಅರಣ್ಯ ಇಲಾಖೆ ಬೆಂಕಿ ಹಾಕಿ ಭಸ್ಮ ಮಾಡ್ತಾ ಇದೆ. ಒಂದು ವೇಳೆ ಕಾಡ್ಗಿಚ್ಚು ಸಂಭವಿಸಿದ್ರೆ ಅದನ್ನ ನಿಯಂತ್ರಣ ಮಾಡಲು ಇದು ಸಹಕಾರಿಯಾಗಲಿದೆ. ಯಾಕಂದ್ರೆ ಒಂದು ಬಾರಿ ಬೆಂಕಿ ಹಾಕಿದ್ರೆ ಸುತ್ತ ಹುಲ್ಲಿಗೆ ಮತ್ತೆ ಬೆಂಕಿ ತಾಗೋದಿಲ್ಲ. ಹೀಗಾಗಿ ಮೊದಲು ಬೆಂಕಿ ಹಾಕಿ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಬಂಡೀಪುರ ವ್ಯಾಪ್ತಿಯಲ್ಲಿ 2780 ಕಿಲೋಮೀಟರ್ ಬೆಂಕಿ ರೇಖೆ ಗುರುತಿಸಿದ್ದಾರೆ. ಹೊಸದಾಗಿಯೂ ಕೂಡ 125 ಫೈರ್ ಲೈನ್ಗಳನ್ನು ಗುರುತಿಸಿದ್ದೇವೆ ಅಂತಾರೆ ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್ ಕುಮಾರ್. ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದಲ್ಲಿ ನಟ ಯಶ್ ಬರ್ತ್ಡೇ ದಿನ ದುರಂತವೇ ನಡೆದು ಹೋಗಿತ್ತು. ಯಶ್ ಬರ್ಡೇ ದಿನ ಮಧ್ಯರಾತ್ರಿ ಗ್ರಾಮದಲ್ಲಿ ಬ್ಯಾನರ್ ಅಳವಡಿಸೋ ವೇಳೆ ನವೀನ್, ಹನುಮಂತ್, ಮುರಳಿ ಅನ್ನೋರು ಮೃತಪಟ್ಟಿದ್ರು. ಇದೇ ವೇಳೆ ಗಾಯಗೊಂಡಿದ್ದ ಯುವಕರು ಚೇತರಿಕೆ ಕಾಣ್ತಿದ್ದಾರೆ. ಪ್ರಕಾಶ್ ಈಗಾಗಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರೆ ಹನುಮಂತ್, ಮಂಜುನಾಥ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸದ್ಯ ಇಬ್ಬರ ಆರೋಗ್ಯ ಸ್ಥಿರವಾಗಿದ್ದು ಇಬ್ಬರಿಗೂ ಚಿಕಿತ್ಸೆ ಮುಂದುವರೆದಿದೆ. ಸ್ನೇಹಿತರ ಸಾವಿನಿಂದ ನಮಗೆ ದುಃಖ ಆಗ್ತಿದೆ ಅಂತ ಆಸ್ಪತ್ರೆಯಲ್ಲಿನ ಗಾಯಾಳುಗಳು ನೋವು ತೋಡ್ಕೊಂಡಿದ್ದಾರೆ. ಅಕ್ಟೋಬರ್ 23, 2023ರಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಶ್ರೀನಿವಾಸ್ ಹತ್ಯೆ ನಡೆದಿತ್ತು. ಗೃಹ ಸಚಿವ ಪರಮೇಶ್ವರ್ ಆಪ್ತ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಲಗೈ ಬಂಟ ಶ್ರೀನಿವಾಸನ್ ಬರ್ಬರ ಹತ್ಯೆ ನಡೆದಿತ್ತು. ಹತ್ಯೆಯಾದ ಕೇವಲ 24 ಗಂಟೆಗಳ ಒಳಗಡೆ ಆರೋಪಿಗಳನ್ನು ಬಂಧಿಸಲಾಗಿತ್ತು. ಪ್ರಮುಖ ಆರೋಪಿ ವೇಣು ಪೊಲೀಸರ ಎದುರು ಕೊಲೆ ಮಾಡಿರುವುದನ್ನು ಒಪ್ಪಿಕೊಂಡಿದ್ದ. ಅಣ್ಣನ ಮಗನನ್ನ ಹತ್ಯೆ ಮಾಡಿದ ಪ್ರತೀಕಾರವಾಗಿ ಶ್ರೀನಿವಾಸ್ ಕೊಲೆ ಮಾಡಿದ್ದಾಗಿ ಹೇಳಿಕೊಂಡಿದ್ದ. ವೇಣು ಹೇಳಿಕೆಯನ್ನ ಮೃತ ಶ್ರೀನಿವಾಸನ್ ಪತ್ನಿ ಡಾಕ್ಟರ್ ಚಂದ್ರಕಲಾ ತಳ್ಳಿ ಹಾಕಿದ್ದಾರೆ. ಶ್ರೀನಿವಾಸನ್ ಯಾರನ್ನೂ ಕೊಲೆ ಮಾಡಿಸಿರಲಿಲ್ಲ. ಸುಳ್ಳು ಮಾಹಿತಿ ನೀಡಿ ಪ್ರಕರಣದ ತನಿಖೆಯ ದಿಕ್ಕನ್ನ ತಪ್ಪಿಸಲಾಗ್ತಾ ಇದೆ. ವೇಣು ಅಣ್ಣನ ಮಗ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಆರೋಪಿಗಳಿಗೆ ಮಂಪರು ಪರೀಕ್ಷೆ ಮಾಡಿಸಿದ್ರೆ ಎಲ್ಲವೂ ಬಯಲಾಗತ್ತೆ ಅಂತ ಶ್ರೀನಿವಾಸ್ ಪತ್ನಿ ಹೇಳಿದ್ದಾರೆ. ಲಂಚ ತೆಗೆದುಕೊಳ್ಳೋರು ಲೋಕಾಯುಕ್ತ ಬಲೆಗೆ ಬೀಳೋದು ಸಾಮಾನ್ಯ. ಆದರೆ ಹಾವೇರಿ ಜಿಲ್ಲೆಯಲ್ಲಿ ತದ್ವಿರುದ್ಧ ಘಟನೆ ಬೆಳಕಿಗೆ ಬಂದಿದೆ. ಲಂಚ ಕೊಡೋದಕ್ಕೆ ಹೋದವನೇ ಲೋಕಾಯುಕ್ತರ ಬಲೆಗೆ ಬಿದ್ದಿರೋ ಘಟನೆ ನಡೆದಿದೆ. ಹಾವೇರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಲಂಚ ನೀಡೋದಕ್ಕೆ ಹೋಗಿದ್ದ ಶರಣಪ್ಪ ಶೆಟ್ಟರ್ ಲೋಕಾಯುಕ್ತರಿಂದ ಲಾಕ್ ಆಗಿದ್ದಾನೆ. ಸರ್ಕಾರಿ ಟೆಂಡರ್ಗೆ ತನ್ನನ್ನೇ ಆಯ್ಕೆ ಮಾಡಬೇಕು ಅಂತ ಅಧಿಕಾರಿಗೆ ಲಂಚ ನೀಡೋದಕ್ಕೆ ಹೋಗಿದ್ದಾಗ ಸಿಕ್ಕಿಬಿದ್ದಿದ್ದಾನೆ. ಗುರುಕೃಪಾ ಎಂಟರ್ಪ್ರೈಸಸ್ ಮಾಲೀಕ ಶರಣಪ್ಪ ತನಗೆ ಟೆಂಡರ್ ನೀಡಿದ್ರೆ ಅನುದಾನ ಮೊತ್ತದ 20% ಹಣ ನಿಮಗೆ ಕೊಡ್ತೀನಿ ಅಂತ ಆಮಿಷ ಒಡ್ಡಿದ್ದಾನೆ. ಹಾವೇರಿ ತಾಲೂಕು ಪಂಚಾಯಿತಿ ಇಒ ಭರತ್ ಹೆಗಡೆ ಈ ವಿಚಾರವನ್ನ ಲೋಕಾಯುಕ್ತರಿಗೆ ತಿಳಿಸಿದ್ದು ಶರಣಪ್ಪ ಲೋಕ ಬಲೆಗೆ ಬೀಳುವಂತೆ ಮಾಡಿದ್ದಾರೆ. ಗದಗ ಜಿಲ್ಲೆಯ ನರಗುಂದದಲ್ಲಿ ವಿಶೇಷ ಸೀಮಂತ ಕಾರ್ಯಕ್ರಮ ನಡೆದಿದೆ. ರೂಪಾ ಭೋವಿ ಸೀಮಂತ ಕಾರ್ಯಕ್ರಮದಲ್ಲಿ ದೇಶಭಕ್ತಿಯ ಅನಾವರಣವಾಗಿದೆ. ಕಾರ್ಯಕ್ರಮದ ಸ್ವಾಗತಕ್ಕೆ ಅಪ್ರತಿಮ ರಾಷ್ಟ್ರಭಕ್ತರ ಫೋಟೋ ಅಳವಡಿಸಲಾಗಿದ್ದು ಭಾರತ ಮಾತೆ ಸೇರಿದಂತೆ 10 ದೇಶಭಕ್ತರ ಫೋಟೋ ಹಾಕಿ ಸ್ವಾಗತಿಸಲಾಯಿತು. ರಾಷ್ಟ್ರಭಕ್ತರ ಮುಂದಿನ ಕನಸು ಮಥುರಾ ಕೃಷ್ಣ ಎಂಬ ಬ್ಯಾನರ್ ಹಾಕಿ ಕಾರ್ಯಕ್ರಮ ಮಾಡಲಾಯಿತು. ರಾಷ್ಟ್ರಭಕ್ತಿ ಬಿಂಬಿಸೋ ವಿಶಿಷ್ಟ ಸೀಮಂತ ಕಾರ್ಯಕ್ಕೆ ರೂಪಾಪತಿ ಶರಣಪ್ಪ ಪ್ಲಾನ್ ಮಾಡಿದ್ರು. ರಾಷ್ಟ್ರಭಕ್ತಿಯ ಮಗು ಜನಿಸ್ಲಿ ಅನ್ನೋ ಆಶಯದೊಂದಿಗೆ ಸೀಮಂತ ಕಾರ್ಯ ನಡೆಸಿದ್ದು ಕಾರ್ಯಕ್ರಮದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಜಯಪುರ ನಗರದಲ್ಲಿ ಯಮರಾಜನ ವೇಷ ತೊಟ್ಟ ಕಲಾವಿದ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಿದ್ದಾನೆ. ನಗರದಲ್ಲಿ ಬೈಕ್ ಸವಾರರಲ್ಲಿ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸುವುದಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ಅಭಿಯಾನ ಹಮ್ಮಿಕೊಂಡಿತ್ತು. ಗಾಂಧಿ ಚೌಕದಲ್ಲಿ ನಡೆದ ಅಭಿಯಾನದಲ್ಲಿ ಪಾಲ್ಗೊಂಡ ಯಮರಾಜನ ವೇಷಧಾರಿ ಹೆಲ್ಮೆಟ್ ಹಾಕದೆ ರಸ್ತೆಗಿಳಿದ ಬೈಕ್ ಸವಾರನನ್ನ ನಿಲ್ಲಿಸಿ ಡೈಲಾಗ್ ಹೊಡೆದು ತರಾಟೆಗೆ ತೆಗೆದುಕೊಂಡ. ಹೆಲ್ಮೆಟ್ ಹಾಕದೆ ಹೋದರೆ ನಿಮಗೆ ಯಮಲೋಕಕ್ಕೆ ಕರೆದೊಯ್ಯೋದಾಗಿ ಹೇಳಿ ಹಾಸ್ಯದ ಮೂಲಕ ಜಾಗೃತಿ ಮೂಡಿಸಿದ್ದಾನೆ. ಜಾಗೃತಿ ಅಭಿಯಾನಕ್ಕೆ ಚಾಲನೆ ಕೊಟ್ಟ ಎಸ್ಪಿ ಋಷಿಕೇಶ್ ಸೋನಾವಣೆ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಮನವಿ ಮಾಡಿದ್ದಾರೆ. ಇರುಮುಡಿ ಕಟ್ಟಿ ಶಬರಿಮಲೆಗೆ ಹೋಗ್ತಾ ಇದ್ದ ಅಯ್ಯಪ್ಪ ಮಾಲಾಧಾರಿಗಳಿದ್ದ ಬಸ್ ಅನ್ನ ಗಜರಾಜ ತಡೆದಿದ್ದಾನೆ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ತಿತಿಮತಿಯಲ್ಲಿ ಘಟನೆ ನಡೆದಿದೆ. ಸೋಮವಾರಪೇಟೆ ತಾಲೂಕಿನ ಅಯ್ಯಪ್ಪ ಮಾಲಾಧಾರಿಗಳು ಇರುಮುಡಿ ಕಟ್ಟಿ ಶಬರಿಮಲೆಗೆ ತೆರಳುತ್ತಾ ಇದ್ರು. ಈ ವೇಳೆ ತಿತಿಮತಿ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬಸ್ ತೆರಳುತ್ತಾ ಇದ್ದ ವೇಳೆ ರಸ್ತೆಯ ಮಧ್ಯದಲ್ಲಿ ಗಾಂಭೀರ್ಯದಿಂದ ನಡೆದು ಬಂದ ಒಂಟಿ ಸಲಕ ಬಸ್ ಅನ್ನ ಅಡ್ಡಗಟ್ಟಿ ನಿಲ್ಲಿಸಿದೆ. ಬಸ್ಸಿನ ಮುಂಭಾಗಕ್ಕೆ ಹಾಕಲಾಗಿದ್ದ ಹೂವಿನ ಮಾಲೆಗಳನ್ನು ಕಿತ್ತು ತಲೆ ಮೇಲೆ ಹಾಕೊಂಡಿದೆ. ಕೆಲ ಸಮಯದ ಬಳಿಕ ಬಸ್ಸನ್ನು ಮುಂದೆ ಹೋಗುವುದಕ್ಕೆ ಬಿಟ್ಟಿದೆ. ಆನೆಯ ಈ ನಡವಳಿಕೆಯಿಂದ ಬಸ್ನಲ್ಲಿದ್ದಂತಹ ಅಯ್ಯಪ್ಪ ಮಾಲಾಧಾರಿಗಳು ಇದು ಗಣೇಶನಿಂದ ದೊರೆತಿರುವ ಆಶೀರ್ವಾದ ಅಂತ ಭಾವಿಸಿದ್ದಾರೆ. ಆನೆಯ ದೃಶ್ಯ ಮಾಲಾಧಾರಿಗಳ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.